ಪವಿತ್ರ ಅದಕ್ಕೆ ಯಾಕೆ ಹೋದ್ಲು? ಅದು ನನಗೆ ಗೊತ್ತಿಲ್ಲ. ಅಂದರೆ ಅವಳು ಕಾಲ್ ಟ್ರೈ ಮಾಡಿರ್ತಾಳೆ, ಆದರೆ ನೆಟ್ವರ್ಕ್ ನಾಟ್ ರೀಚಬಲ್ ಬಂದಿರೋದ್ರಿಂದ ಏನು ಹೇಳಿಲ್ಲ ಅಂತ ಅನ್ಸುತ್ತೆ. ನಂಬರ್ ನಾಟ್ ರೀಚಬಲ್ ಹಾಗೆ ಹೆಂಗೆ ಬರೋಕ್ಕೆ ಸಾಧ್ಯ? ಆ ಟೈಮಲ್ಲಿ ನೀನು ಎಲ್ಲಿದ್ದೆ? ನಿನ್ನ ಸ್ಟೇಷನ್ ಏರಿಯಾ ನೆಟ್ವರ್ಕ್ ಚೆನ್ನಾಗಿದೆ ಅನ್ಸುತ್ತಲ್ವಾ? ಅದು ಕೆಲಸದ ಮೇಲೆ ನಾನು ಹೊರಗಡೆ ಇದ್ದೆ. ಹೊರಗೆ ಅಂದರೆ ಕಾಡ್ಗೋಡಿ ಹತ್ರ ಡ್ಯೂಟಿ ಮೇಲಿದ್ದೆ. ಕಾಡ್ಗುಡಿಯಿಂದ ಹಾಸ್ಪಿಟ್ಲಿಗೆ ನೀನು ಅಷ್ಟು ಬೇಗ ಬಂದ್ಯಾ? ಅದು ಈ ಬೆಂಗಳೂರು ಟ್ರಾಫಿಕ್. ಏನೇ ಜೆ, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ದೇವ್, ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ. ಪವಿತ್ರ ಯಾಕೆ ಈ ಸ್ಥಿತಿಗೆ ಬಂದಿದ್ದಾಳೆ, ಏನಾಯ್ತು, ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ಅವಳ ಮನೆಗೆ ಕಳ್ಸಲ್ಲ. ಅವಳು ಪೂರ್ತಿ ಹುಷಾರಾಗೋವರೆಗೂ ನೀನು ಎಷ್ಟು ಅವಳಿಂದ ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಏನು ಕೇಳಿದೆ ನೀನು? ಅನುಮಾನನ? ಡೆಫಿನೆಟ್ಲಿ 100% ಅನುಮಾನ ಇದೆ. ಯೋಚನೆ ಮಾಡು. ಬರೀ ಅನುಮಾನ ಇರೋದಕ್ಕೆ ನಿನ್ನನ್ನು ಅವಳಿಂದ ದೂರ ಇಡ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಓಡ್ತಿರೋದೇನಾರ ಸತ್ಯ ಆದರೆ ದೇವ್, ನಿನಗೆ ನಾನು ಏನು ಮಾಡ್ತೀನಿ ಅನ್ನೋ ಕಲ್ಪನೆ ಕೂಡ ನಿನಗಿಲ್ಲ. ಏನೇ ಜೆ, ಏ ದ್ವೇಷನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೆದರಿಸ್ತಾ ಇದ್ದೀರಾ? ಏಜೆ ಯಾವತ್ತೂ ಹೆದರ್ಸಲ್ಲ ದೇವ್. ಏಜೆ ಮುಂದೆ ನಿಂತವ್ರು ಹೆದರ್ತಾರೆ. ಕಾರಣ ಏನು ಅನ್ನೋದನ್ನ ನಿನಗೆ ನೀನು ಕೇಳ್ಕೊ. ಪವಿತ್ರಂಗೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹೊರಡು ಇಲ್ಲಿಂದ. ಅಂದ್ರೆ ಇಬ್ರು ಸೇರ್ಕೊಂಡು ಏನೋ ಸ್ಕೀಮ್ ಮಾಡ್ತಾ ಇದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಂದ್ರೆ ನನ್ ಕಣ್ ತಪ್ಸಿ ಇವ್ರನ್ನ ಸಿಸ್ಟರ್ ಸಿಸ್ಟರ್ ಸಿಸ್ಟರ್. ಮೇಡಮ್, ಎಲ್ಲಿ ಹೋಗಿದ್ರಿ? ಮೇಡಮ್ ಹೊರಗಡೆ. ಅವ್ರೊಬ್ರನ್ನೇ ಬಿಟ್ಟು ಎಲ್ಲೋ ಹೋಗ್ಬಿಡಿ ಅಂತ ಹೇಳಿದ್ದೆ ತಾನೆ. ನನಗೆ ಹೇಳಿದ್ರೆ ನಾನು ಹೇಳ್ತಿದ್ದೆ. ಅಲ್ಲ ಮೇಡಮ್, ಹೊರಗಡೆ ನೋ, ಇನ್ಮೇಲೆ ನೀವು ಎಲ್ಲಿಗೆ ಹೋಗ್ಬೇಕಂದ್ರು ನನಗೆ ಕೇಳ್ಬೇಕು ಹೋಗ್ಬೇಕು. ಅರ್ಥ ಆಯ್ತಾ? ಇಟ್ಸ್ ಮೈ ಆರ್ಡರ್. ಏಯ್, ಏನಾಯ್ತು ಅಂತ ಹಿಂಗೆ ಕೂಗಾಡ್ತಾ ಇದೆಯಾ? ಏನು ಆಗ್ಬಾರ್ದು ಅಂತ ಕೂಗಾಡ್ತಿದ್ದೀನಿ. ಅವ್ರಿಗೆ ಪ್ರಜ್ಞೆ ಬಂದಾಗ ಯಾರಾದ್ರೂ ಜೊತೆಗಿರ್ಬೇಕು ತಾನೆ. ಯಾರಿಗೆ ಗೊತ್ತು ಯಾವಾಗ ಏನಾಗುತ್ತೆ ಅಂತ. ದೇವ್, ನೀ ಹೊರಡು. ಏನಾದ್ರು ಇದ್ರೆ ನಾನೇ ಅಪ್ಡೇಟ್ ಮಾಡ್ತೀನಿ. ನಾವು ಹೊರಗಿರ್ತೀನಿ. ಏನಾದ್ರೆ ಎಮರ್ಜೆನ್ಸಿ ಇತ್ತು ಅಂದರೆ ಫೋನ್ ಮಾಡಿ, ಇಮಿಡಿಯೇಟಾಗಿ ಬರ್ತೀನಿ. ಬೇಡ ಬೇಡ ಬೇಡ, ಅದ್ರ ಅವಶ್ಯಕತೆ ಇಲ್ಲ. ನಾನಿದ್ದೀನಲ್ಲ, ಯಾರು ಬೇಡ. ಏಯ್, ಯಾಕೆ ಹಿಂಗಾಡ್ತಾ ಇದೆಯಾ? ಏನಾಗಿದೆ ನಿನಗೆ? ಏನಿಲ್ಲ, ಏನೂ ಆಗಿಲ್ಲ. ನೀವು ತುಂಬ ಬ್ಯುಸಿ ಇರ್ತೀರಲ್ಲ, ಅದಕ್ಕೆ ನಾನಿರ್ತೀನಿ. ಪವಿತ್ರಂಗೆ ಪ್ರಜ್ಞೆ ಬಂದ ತಕ್ಷಣ ಮೊದಲು ಮಾತಾಡಿಸ್ಬೇಕಾಗಿರೋನು ನಾನು, ನೀನಲ್ಲ. ಸಿಸ್ಟರ್, ನನಗೆ ಇನ್ಫಾರ್ಮ್ ಮಾಡಿ. ಇಲ್ಲೇನಾದ್ರೂ ಆದರೆ ಎಲ್ಲ ಇರೋರ್ಗೆ ಹೇಳೋದಲ್ಲ, ಮೊದಲು ಇಲ್ಲಿ ಹೇಳಬೇಕು, ನನಗೆ ಹೇಳಬೇಕು. ಇವ್ರಿಗೆ ಪ್ರಜ್ಞೆ ಬಂದರೆ ಫಸ್ಟ್ ನನಗೆ ಹೇಳಬೇಕು, ಓಕೆನಾ? ಮೇಡಮ್ ಪರವಾಗಿಲ್ಲ, ಹೇಳಿ. ಹೇಳ್ತಾರೆ. ಅಲ್ಲ ರೀ, ಇಲ್ಲಿದಾರಂತ ಹೇಳಕ್ಕಾಗಲ್ವಾ ನಿಮ್ಗೆ? ನೀವು ಹೇಳಕ್ ಬಿಟ್ರೆ ತಾನೇ. ಸರಿ ಸರಿ, ಈಗ ಅವ್ರು ಹೇಳಿದ್ರಾ, ಮೊದಲು ನಂಗೆ ಹೇಳ್ಬೇಕು, ಓಕೆನಾ? ಸರಿ ಮೇಡಮ್.
ಅಣ್ಣ ದೇವ್ರಿದ್ದಾನೆ, ಅದಕ್ಕೇನು ಆಗಲ್ಲ. ಪ್ಲೀಸ್ ಅಣ್ಣ, ಅಳ್ಬೇಡ. ದೇವ್ರೆದ್ದಿದ್ರೆ ದೇವ್ರಂತ ನನ್ನ ಹೆಂಡತಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇಷ್ಟ ಇಲ್ದಿರೋ ಮನಸ್ಸಲ್ಲಿ ನನ್ನ ಹೆಂಡತಿನಲ್ಲಿ ಬಿಟ್ಟು ಹೋಗ್ಬೇಕಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ಅವಳು ಹೇಗಿರ್ತಾಳೋ ಅನ್ನೋ ಭಯದಲ್ಲೇ ಬದುಕಬೇಕಾಗಿದೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಣ್ಣ? ನೀನು ಇಷ್ಟೊಂದೆಲ್ಲ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನಾನು ಏಜೆ ಹತ್ರ ಮಾತಾಡ್ತೀನಿ, ನೀನು ಇಲ್ಲೇ ನಮ್ಮ ಜೊತೆಲೇ ಬಂದಿದ್ಬಿಡು. ಆ ಏಜೆ ನನ್ನ ಮನೆ ಒಳಗಡೆ ಸೇರಿಸೋದೇ ಕಷ್ಟ. ಅಂಥದ್ರಲ್ಲಿ ಇಲ್ಲಿರೋಗ್ಬಿಡ್ತಾನ, ನರಸಿಂಹ ಅವತಾರ ತಾಳ್ತಾನ ಅಷ್ಟೇ. ಅಣ್ಣ ನೀನು ಯೋಚನೆ ಮಾಡ್ತಿದ್ಯಾ? ನೀನು ಹೇಳಿದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅಲ್ಲ, ನಾನೀಗ ಮನೆಗೆ ಬಂದು ಹೇಗಿರೋದು? ಸ್ವಾಭಿಮಾನಿ ನಾನು ಯಾರ ಹಂಗಲ್ಲೂ ಇರೋದಕ್ಕೆ ಇಷ್ಟಪಡಲ್ಲ. ನನ್ನ ಹೆಂಡ್ತಿನ ಕಳಿಸ್ಕೊಟ್ರೆ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೇನೆ. ಅದು ಸಾಧ್ಯ ಇಲ್ಲ ಅಣ್ಣ, ಏಜೆ ಕಳ್ಸಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ. ಏಜೆಗೆ ಪವಿತ್ರ ಅಂದರೆ ತುಂಬ ಪ್ರೀತಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಅದಕ್ಕೆ ಏನೂ ಆಗಲ್ಲ. ಜೀವಕ್ಕೇನು ಅಪಾಯ ಆಗಲ್ವಲ್ಲ ಅನ್ನೋದೇ ನಾನು ಧೈರ್ಯ ಕಳ್ಕೊಳ್ಳೋದಕ್ಕೆ ಕಾರಣ. ಅಣ್ಣ ಇನ್ನೂ ಅನುಮಾನನಾ? ನನಗೆ ಏಜೆ ಮೇಲೆ ಯಾವ ಅನುಮಾನನೂ ಇಲ್ಲ. ಆದರೆ ಭಯ ಇರೋದು ಆ ಎಡವಟ್ ಲೀಲಾ ಮೇಲೆ. ಏಜೆ ಯಾವಾಗಲೂ ಆಫೀಸಲ್ಲಿ ಇರ್ತಾರೆ. ನಾನು ನೋಡ್ಕೊಳ್ತೀನಿ ಅಂತ ಅವಳು ಏನಾದ್ರು ಎಡವಟ್ ಮಾಡಿಬಿಟ್ರೆ? ನಾನಿದ್ದೀನಲ್ವಾ, ಅದಕ್ಕೆ ಏನೂ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ನಾನು ಅವ್ರ ಜೊತೆನಲ್ಲೇ ಇರ್ತೀನಿ, ಸರಿನಾ? ಏನೋ ನೀನಿದೆಯಾ ಅನ್ನೋ ಧೈರ್ಯದ ಮೇಲೆ ನಿಮ್ಮ ಅದಕ್ಕೆ ನಿಲ್ಬಿಟ್ಟು ಹೋಗ್ತಾ ಇದ್ದೀನಿ. ಎಷ್ಟೇ ಬ್ಯುಸಿ ಆದರೂ ಅವಳನ್ನ ಮಾತ್ರ ಮರಿಬೇಡ. ನಿಮ್ಮ ಅದಕ್ಕೆ ಹುಷಾರಾಗೋವರೆಗೂ ಈ ಪಾರ್ಟಿ, ಪಬ್ಬು, ಕ್ಲಬ್ಬು ಎಲ್ಲ ನನಗೋಸ್ಕರ ಬಿಟ್ಬಿಡು. ಸರಿ ಅಣ್ಣ. ಸರ್ಸು, ಇನ್ನೊಂದು ವಿಷಯ. ಏನು? ಏನಿಲ್ಲ, ನಿಮ್ಮ ಅದಕ್ಕೆ ಏನಾದ್ರು ಪ್ರಜ್ಞೆ ಬಂದರೆ ಅಪ್ಪಿತಪ್ಪಿನೂ ಯಾರಿಗೂ ಮಾತಾಡ್ಸೋದಕ್ಕೆ ಬಿಡ್ಬೇಡ. ತಕ್ಷಣ ನನಗೆ ಕಾಲ್ ಮಾಡಿ. ಯಾಕೆ ಹೀಗೆ ಹೇಳ್ತಿದ್ಯಾ? ಬೇರೆ ಏನಿಲ್ಲ, ಜಸ್ಟ್ ಪೊಲೀಸ್ ಪಾರ್ಟ್ ಅಷ್ಟೇ. ಪವಿತ್ರ ಯಾಕೆ ಅಲ್ಲಿಗೆ ಹೋದ್ಲು, ಅಲ್ಲಿ ಹೋದ್ಮೇಲೆ ಏನಾಯ್ತು ಅವಳಿಗೆ ಅಂತ ತಿಳ್ಕೊಬೇಕಾಗಿತ್ತು. ಯಾರಾದರೂ ಮಾತಾಡಿಸಿ ಅವಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೀಗೆ ಹೇಳಿದೆ ಅಷ್ಟೆ. ಆಯ್ತಣ್ಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅದಕ್ಕೆ ಪ್ರಜ್ಞೆ ಬಂದಿದ ತಕ್ಷಣ ನಾನು ಫಸ್ಟ್ ನಿನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಅವ್ರನ್ನ ಯಾರ ಹತ್ರನೂ ಮಾತಾಡೋದಕ್ಕೆ ಬಿಡೋದಿಲ್ಲ. ಫಸ್ಟ್ ನೀನೇ ನಿನ್ನ ಹೆಂಡತಿ ಜೊತೆ ಮಾತಾಡುವೆ ಅಂತ, ಸರಿನಾ? ಥ್ಯಾಂಕ್ ಯು.